ಐತಿಹಾಸಿಕ ಲಕ್ಕುಂಡಿ ಗ್ರಾಮ ರಾಜರ ಕಾಲದಲ್ಲಿ ಸಂಪತ್ಭರಿತ ನಾಡು ಅಂತೇಳಿ ಫೇಮಸ್ ಆಗಿತ್ತು. ಹೀಗಾಗಿ ಈ ಗ್ರಾಮದಲ್ಲಿ ನಿನ್ನೆ ನಿಧಿ ಪತ್ತೆಯಾಗಿದೆ. ಈಗಾಗಲೇ ಸಾಕಷ್ಟು ಚರ್ಚೆಗೂ ಕೂಡ ಈ ಒಂದು ಲಕ್ಕುಂಡಿ ಗ್ರಾಮ ಬೆಳಕಿಗೆ ಬಂದಿದೆ. ಈಗಾಗಲೇ ಇವತ್ತು ಈ ಗ್ರಾಮಕ್ಕೆ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದರೆ ಈಗಾಗಲೇ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಈಗ ಆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತನಾಡ್ಸೋಣ. ಸರ್, ಈಗ ನಿನ್ನ ನಿಧಿ ಪತ್ತೆಯಾಗಿತ್ತು, ಇವತ್ತು ನೀವು ಆ ಸ್ಥಳಕ್ಕೆ ಬಂದು ಭೇಟಿ ನೀಡಿದಿರಿ. ಈ ಯಾವ ಕಾಲದ್ದು ಏನು ಎಂತ ಮುಂದೆ ನಿಮ್ಮದು ಏನಿರುತ್ತೆ ಪ್ರೊಸೀಜರ್ ಅಂತ? ನಮ್ಮ ಪ್ರೊಸೀಜರ್ ಪ್ರಕಾರ ಅದು ಈಗಾಗಲೇ ಟ್ರೆಜರಿಗೆ ಅವುಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಸೊ ಅವುಗಳನ್ನು ತೆಗೆದು ಒಂದು ಸರಿ ವೀಕ್ಷಣೆ ಮಾಡಬೇಕಾಗುತ್ತೆ. ಸಂಶೋಧನೆ ಮಾಡಿದಾಗ ಅದು ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟದ್ದು ಅನ್ನೋದ್ರ ಬಗ್ಗೆ ಎಲ್ಲಿ ಮಾಹಿತಿ ಸಿಗೋ ಸಾಧ್ಯತೆ ಇದ್ದರೆ ನೋಡಬೇಕಾಗ್ತದೆ ಅಷ್ಟೇ. ಈಗ ಯಾವಾಗ ಆ ಕಾರ್ಯ ಆರಂಭ ಆಗುತ್ತೆ? ಯಾವ ತಜ್ಞರನ್ನು ಈಗಾಗಲೇ ಎಲ್ಲಿಂದ ಕರೆಸ್ತೀರಿ, ಎಲ್ಲಿಂದ ಬರ್ತಾರೆ ಅವ್ರ ತಜ್ಞರು ಮುಂದೆ? ಮತ್ತು ಈ ಒಂದು ಸ್ಥಳದಲ್ಲಿ ಅದಂದ್ರೆ ಇದು ರಾಜರ ಈ ಆಳಿದ ಏನು ಊರು ಅಂತ ಹೇಳ್ತಾರೆ. ಈಗೇನು ರಾಜರ ಕಾಲದ ರಾಜಮನೆತನದ ಅಥವಾ ಏನು ಎಂತಂತ ಈ ಒಂದು ಅಂಶಗಳನ್ನು ನಾವು ಹೇಳೋದು ಭಾಳ ಕಷ್ಟ ಆಗುತ್ತೆ. ಯಾವುದಕ್ಕೂ ಅದರಲ್ಲಿ ಸಿಕ್ಕಂಥ ಅವಶೇಷಗಳನ್ನು ನೋಡಿದಾಗ ಆದಷ್ಟು ಅವು ಮುರಿದಂಥ ಸ್ಥಿತಿ ಒಳಗದಾವು. ಸೊ ಅಂಥ ರಾಜಮನೆತನಕ್ಕೆ ಸೇರುವಂಥ ದೊಡ್ಡ ಇವು ಏನು ಅಂಥ ಆಭರಣಗಳ ಲಕ್ಷಣ ಭಾಳ ಕಡಿಮೆ ಅದಾವು. ಸೊ ಯಾವುದಕ್ಕೂ ಅವನ್ನು ಸಂಶೋಧನೆ ಮಾಡಿ ನೋಡಬೇಕಾಗ್ತದೆ, ವಿವರವಾಗಿ ನೋಡಬೇಕಾಗ್ತದೆ. ಈಗಾಗಲೇ ತಾವು ಸಾಕಷ್ಟು ಕಡೆ ಇಂಥ ಒಂದು ಸಂಶೋಧನೆ ಕೂಡ ಮಾಡಿರ್ತೀರಿ. ಪುರಾತತ್ವ ಇಲಾಖೆ ಅಂತಂದ್ರೆ ಸಂಶೋಧನೆ ಮಾಡಿರ್ತೀರಿ. ಈಗ ನಾವು ಮೇಲ್ನೋಟಕ್ಕೆ ಕಂಡಿದ್ರೆ ಎಷ್ಟನೇ ಶತಮಾನದವು ಇರಬಹುದು ಅಂತ? ಸೊ ಭಾಳ ಅಂದರೆ ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ನಿಖರವಾಗಿ ಹೇಳೋದಂತಂದ್ರೆ ನಾನು ಅವನ್ನ ನೋಡಿಲ್ಲ. ಒಂದೊಂದು ನೋಡಿದಾಗ ಹೊಸ ಹೊಸ ಅಂಶಗಳು ಹೆಚ್ಚಿನ ಬೆಳಕಿಗೆ ಬರ್ತಿರ್ತಾವೆ, ಸೂಕ್ಷ್ಮ ಇರ್ತಾವೆ, ಅವನ್ನೂ ನೋಡಿರೋದಿಲ್ಲ. ಸೊ ಇವಾಗ ಜಸ್ಟ್ ಅದನ್ನು ಲೆಕ್ಕಕ್ಕೆ ತಗೊಳ್ಳೋ ರೀತಿಯಿಂದ ಅವನ್ನೆಲ್ಲ ಒಳ್ಳೆಯ ರೀತಿ ಒಳಗೆ ಅವನ್ನೆಲ್ಲ ತೂಕವನ್ನು ಮಾಡಿ ಎಷ್ಟಿದೆ ಏನು ಅನ್ನೋದನ್ನು ಅದು ಟ್ರೆಜರ್ ಒಳಗೆ ಒಪ್ಪಿಸುವಂಥ ಕಾರ್ಯವನ್ನು SP ಮತ್ತು ಜಿಲ್ಲಾಡಳಿತ ಎಲ್ಲರೂ ಮಾಡಿದ್ದಾರೆ. ಒಳ್ಳೆಯ ಶ್ಲಾಘನೀಯ ಕೆಲಸ. ಅದೇ ರೀತಿಯಾಗಿ ಈ ಬಾಲಕ ಅಂತ ಸಿಕ್ಕಂಥ ಒಂದು ವಸ್ತುಗಳನ್ನು ಬೇರೆ ಯಾರಿಗಾದ್ರೂ ತಮ್ಮ ಮನೆಯವ್ರಿಗೆ ಹೇಳಿ ಮುಚ್ಚಿಟ್ಕೋಬೋದಾಗಿತ್ತು. ಆ ಕೆಲಸ ಮಾಡಲಿಲ್ಲ. ಈ ಒಂದು ಹುಡುಗನ ಒಂದು ಶ್ಲಾಘನೆ ಮೆಚ್ಚತಕ್ಕದ್ದು. ಸೊ ಇಂಥ ಒಂದು ಯುವಕರು ಮುಂದಿನ ಯುವಕರಿಗೆ ಒಂದು ದೊಡ್ಡ ಮಾರ್ಗದರ್ಶನ ಅಥವಾ ಪ್ರೇರಣೆ ಅಂತ ಹೇಳ್ಬೋದು. ಸೊ ಇಂಥ ಮಕ್ಕಳೊಳಗೆ ಇಂಥ ಸಂಸ್ಕೃತಿ ತಂದೆ ತಾಯಿ ಕೊಟ್ಟಾರಲ್ಲ, ಅದಕ್ಕೆ ಹೆಚ್ಚಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ನಾನು ಈ ಸಂದರ್ಭದೊಳಗೆ.